ಸರಿ, ಒಂದು ಯೋಚನೆ ಮಾಡಿ. ನಿಮ್ಮ ತಿಂಗಳ ಸಂಬಳ ಬರುತ್ತೆ, ಅದರ ಜೊತೆಗೆ ನಿಮಗಾಗೇ ದುಡಿಯೋ ನಿಮಗೆ ಅಂತ ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಹೇಗಿರುತ್ತೆ? ಹೌದು, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ 3ನೇ ಪಾಠ ಇದೇ ಒಂದು ದೊಡ್ಡ ಸೀಕ್ರೆಟ್ ಬಗ್ಗೆ ಮಾತಾಡುತ್ತೆ. ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಇದೊಂದು ದೊಡ್ಡ ಹೆಜ್ಜೆ. ಬನ್ನಿ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆ, ಈ ಪಾಠದೊಳಗೆ ಹೋಗಕ್ ಮುಂಚೆ ಒಂದು ಸಣ್ಣ ನೆನಪು. ನಾವು ಕಳೆದ ಬಾರಿ ಮಾತಾಡಿದ್ವಲ್ಲ, ಆಸ್ತಿ ಅಂದ್ರೆ ಏನು, ಹೊಣೆಗಾರಿಕೆ ಅಂದ್ರೆ ಏನು ಅಂತ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಈ ಪಾಠ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಆಸ್ತಿ ಅಂದ್ರೆ ನಿಮ್ಮ ಜೇಬಿಗೆ ಹಣ ತರೋದು, ಹೊಣೆಗಾರಿಕೆ ಅಂದ್ರೆ ನಿಮ್ಮ ಜೇಬಿಂದ ಹಣ ಖಾಲಿ ಮಾಡೋದು, ಅಷ್ಟೇ. ಸರಿ, ಈ ಪಾಠವನ್ನು ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಕಥೆಯಿಂದ ಶುರು ಮಾಡೋಣ. ಇದು ನಡೆದಿದ್ದು 1974ರಲ್ಲಿ. ಮೆಕ್ಡೊನಾಲ್ಡ್ ಸಂಸ್ಥಾಪಕ ರೇ ಕ್ರೋಕ್ ಅಂತ ಕೇಳಿರ್ತೀರಲ್ವಾ? ಅವರು ಕೆಲವೊಂದು MBA ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇದ್ರು. ಆಗ ರೇ ಕ್ರೋಕ್ ಸ್ಟೂಡೆಂಟ್ಸ್ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ನನ್ನ ಬಿಸ್ನೆಸ್ ಯಾವುದು ಅಂತ. ಇದನ್ನೇ ಕೇಳಿ ಅಲ್ಲಿದ್ದವರೆಲ್ಲ ಗೊಳ್ಳಂತ ನಕ್ಕರು. ಯಾಕಂದ್ರೆ ಅವರಿಗೆಲ್ಲ ಉತ್ತರ ಗೊತ್ತಿತ್ತು ಅಥವಾ ಗೊತ್ತಿದೆ ಅಂತ ಅನ್ಕೊಂಡಿದ್ರು. ಅಯ್ಯೋ, ಇದೇಂದ್ರೆ ಇಷ್ಟು ಸಿಂಪಲ್ ಪ್ರಶ್ನೆ ಅಂತ ಅವರಿಗೆಲ್ಲ ಅನ್ಸಿತ್ತು. ಆದ್ರೆ ರೇ ಕ್ರೋಕ್ ಕೊಟ್ಟ ಉತ್ತರ ಕೇಳಿ ಎಲ್ಲರೂ ಸುಮ್ಮನಾದ್ರು. ಅವರ ಉತ್ತರ ಅಲ್ಲಿರೋರ್ ತಲೆಯಲ್ಲಿ ಒಂದು ಹೊಸ ಐಡಿಯಾನೇ ಹುಟ್ಟಾಕಿಟ್ಟು. ಯಾಕಂದ್ರೆ ಅದು ಸಂಪತ್ತು ಗಳಿಸೋದ್ರ ಹಿಂದಿರೋ ಒಂದು ದೊಡ್ಡ ರಹಸ್ಯವನ್ನೇ ಬಿಚ್ಚಿಟ್ಟಿಟ್ಟು. ಏನಪ್ಪಾ ಅಂದ್ರೆ, ನಾವು ಮಾಡೋ ಕೆಲಸ ಅಂದ್ರೆ ನಮ್ಮ ವೃತ್ತಿ ಬೇರೆ, ನಮ್ಮ ನಿಜವಾದ ಬಿಸ್ನೆಸ್ ಬೇರೆ. ಹೌದು, ಇದೇ ಪಾಠ 3ರ ಮುಖ್ಯ ಪಾಯಿಂಟ್. ನಾವು ಸಂಬಳಕ್ಕೋಸ್ಕರ ಮಾಡೋ ಕೆಲಸಕ್ಕೂ ನಮಗಾಗಿ ಸಂಪತ್ತು ಸೃಷ್ಟಿಸೋ ನಮ್ಮ ನಿಜವಾದ ಬಿಸ್ನೆಸ್ಗೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಪುಸ್ತಕ ಈ ಎರಡರ ಮಧ್ಯೆ ಒಂದು ಕ್ಲಿಯರ್ ಲೈನ್ ಹಾಕುತ್ತೆ. ವೃತ್ತಿ ಅಂದ್ರೆ ಬೇರೆಯವ್ರಿಗೋಸ್ಕರ ದುಡಿಯೋದು, ಅದರಿಂದ ಹಣ ಬರುತ್ತೆ. ಆದ್ರೆ ಬಿಸ್ನೆಸ್ ಅಂದ್ರೆ ನಿಮ್ಗೋಸ್ಕರ ದುಡಿಯೋ ಆಸ್ತಿಗಳನ್ನ ಕಲೆ ಹಾಕೋದು. ಆ ಆಸ್ತಿಗಳೇ ನಿಮ್ಮ ನಿಜವಾದ ಆರ್ಥಿಕ ಶಕ್ತಿ. ತುಂಬಾ ಜನ ತಮ್ಮ ಇಡೀ ಜೀವನ ಪೂರ್ತಿ ತಮ್ಮ ಕೆಲಸದಲ್ಲೇ ಮುಳುಗಿ ಹೋಗ್ತಾರೆ. ಆದ್ರೆ ಕೊನೆಗೆ ನೋಡಿದ್ರೆ ಅವರು ಕಟ್ಟಿದ್ದು ಇನ್ನೊಬ್ಬರ ಆಸ್ತಿಯನ್ನೇ ಹೊರತು ತಮಗೋಸ್ಕರ ಏನೂ ಮಾಡಿರಲ್ಲ. ಇದು ಕೇಳೋಕೆ ಕಷ್ಟ ಆದ್ರೂ ನಿಜ. ಹಾಗಾದ್ರೆ ಈಗ ಮಾಡ್ತಿರೋ ಕೆಲಸ ಬಿಡೋದು ಬೇಡ, ಆದ್ರೆ ಅದ್ರ ಜೊತೆಗೆ ನಮ್ಮದೇ ಆದ ಬಿಸ್ನೆಸ್ ಕಟ್ಟೋದು ಹೇಗೆ? ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಇಲ್ಲಿ ಟೆಕ್ನಿಕ್ ತುಂಬಾನೇ ಸಿಂಪಲ್. ನಿಮ್ ಕೆಲಸದಿಂದ ಬರೋ ಸಂಬಳವನ್ನ ತಗೊಂಡು ಸಾಲ ತರೋ ವಸ್ತುಗಳನ್ನ ಬಿಟ್ಟು ನಿಮ್ಗೋಸ್ಕರ ದುಡಿಯೋ ಆಸ್ತಿಗಳನ್ನ ಒಂದೊಂದಾಗಿ ಕೊಂಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಈ ನಿಜವಾದ ಆಸ್ತಿಗಳು ಅಂದ್ರೆ ಯಾವುದು? ಪುಸ್ತಕದಲ್ಲಿ ಕೆಲವು ಒಳ್ಳೆ ಉದಾಹರಣೆಗಳಿವೆ. ನೀವು ಅಲ್ಲಿ ಇರಲೇಬೇಕು ಅಂತೇನು ಇಲ್ಲದೆ ನಡೆಯೋ ಬಿಸ್ನೆಸ್, ಸ್ಟಾಕ್ಗಳು, ಬಾಂಡ್ಗಳು, ಬಾಡಿಗೆ ಬರೋ ರಿಯಲ್ ಎಸ್ಟೇಟ್, ಅಥವಾ ನೀವು ಬರೆದ ಪುಸ್ತಕದಿಂದ ಬರೋ ರಾಯಧನ. ಇವೆಲ್ಲ ನೀವು ನಿದ್ದೆ ಮಾಡ್ತಿದ್ರೋ ನಿಮ್ಗಾಗಿ ದುಡಿಯೋ ಆಸ್ತಿಗಳು. ಇದೊಂದು ಪವರ್ಫುಲ್ ಐಡಿಯಾ. ನಿಮ್ಮ ಆಸ್ತಿ ಕಾಲಂಗೆ ಸೇರೋ ಪ್ರತಿಯೊಂದು ರೂಪಾಯಿ ಕೂಡ ನಿಮ್ಗೋಸ್ಕರ 24 ಗಂಟೆ 7 ದಿನ ಕೆಲಸ ಮಾಡೋ ಒಬ್ಬ ನೌಕರನ ಹಾಗೆ. ಅದು ತಾನಾಗೇ ದುಡಿದು ನಿಮ್ಗಾಗಿ ಇನ್ನೂ ಹೆಚ್ಚು ಹಣ ಸಂಪಾದಿಸುತ್ತೆ. ಒಮ್ಮೆ ನೀವು ಈ ಥರ ಆಸ್ತಿಗಳನ್ನ ಕಲೆ ಹಾಕೋಕ್ ಶುರು ಮಾಡಿದ್ಮೇಲೆ ನೀವು ಖರ್ಚು ಮಾಡೋ ರೀತಿ, ಅದರಲ್ಲೂ ಈ ಲಕ್ಸುರಿ ವಸ್ತುಗಳ ಮೇಲೆ ಖರ್ಚು ಮಾಡೋ ರೀತಿ ಸಂಪೂರ್ಣವಾಗಿ ಬದಲಾಗುತ್ತೆ. ವ್ಯತ್ಯಾಸ ನೋಡಿ. ಸಾಮಾನ್ಯ ಜನರು ಸಂಬಳ ಬಂದ ತಕ್ಷಣ ಅಥವಾ ಲೋನ್ ಮಾಡಿ ಲಕ್ಸುರಿ ವಸ್ತುಗಳನ್ನ ತಗೋತಾರೆ. ಆದ್ರೆ ಶ್ರೀಮಂತರು ಮೊದಲು ಆಸ್ತಿಗಳನ್ನ ತಗೋತಾರೆ, ಆಮೇಲೆ ಆ ಆಸ್ತಿಗಳಿಂದ ಬರೋ ದುಡ್ಡಿನಲ್ಲಿ ಲಕ್ಸುರಿ ವಸ್ತುಗಳನ್ನ ತಗೋತಾರೆ. ಅಂದ್ರೆ ಈ ರೀತಿಯಲ್ಲಿ ನೋಡಿದ್ರೆ ಲಕ್ಸುರಿ ಅನ್ನೋದು ಕೇವಲ ಒಂದು ದುಬಾರಿ ವಸ್ತು ಅಲ್ಲ, ಬದಲಿಗೆ ಅದು ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮತ್ತು ಬುದ್ಧಿವಂತಿಕೆಗೆ ಸಿಕ್ಕ ಒಂದು ರಿವಾರ್ಡ್. ನೋಡಿ, ಇದೊಂದೇ ವ್ಯತ್ಯಾಸ. ಕೆಲವರನ್ನ ಸಾಲದಲ್ಲಿ ಮುಳುಗಿಸಿದ್ರೆ ಇನ್ನು ಕೆಲವರಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋ ಬಹುಮಾನ ಕೊಡುತ್ತೆ. ಹಾಗಾಗಿ ಆರ್ಥಿಕ ಸ್ವಾತಂತ್ರ್ಯದ ಕಡೆ ಹೋಗ್ಬೇಕು ಅಂದ್ರೆ ಈ ಒಂದು ಸಿಂಪಲ್ ರೂಲ್ ಅನ್ನ ಯಾವತ್ತೂ ಮರಿಬಾರ್ದು. ಈ ಪಾಠದ ಸಾರಾಂಶ ಇಷ್ಟೇ. ನಾವು ನಮ್ಮ ಎಲ್ಲಾ ಫೈನಾನ್ಷಿಯಲ್ ಎಫರ್ಟ್ಸ್ ಅನ್ನ ಒಂದೇ ಕಡೆ ಫೋಕಸ್ ಮಾಡಬೇಕು. ಅದು ಮೊದಲನೇ ಹೆಜ್ಜೆ, ಅಂದ್ರೆ ಆಸ್ತಿಗಳನ್ನ ಗಳಿಸ್ತಾ ಇರೋದು. ಸರಿ, ನಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡೋದು ಮೊದಲನೇ ಸ್ಟೆಪ್. ಆದ್ರೆ ಈ ಆಟವನ್ನ ಇನ್ನೂ ಸ್ಮಾರ್ಟ್ ಆಗಿ ಆಡಿ ತಮ್ಮ ಸಂಪತ್ತನ್ನ ಇನ್ನಷ್ಟು ವೇಗವಾಗಿ ಬೆಳೆಸೋಕೆ ಶ್ರೀಮಂತರು ಒಂದು ರಹಸ್ಯ ಅಸ್ತ್ರವನ್ನ ಬಳಸ್ತಾರೆ. ಏನದು ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮ ಮುಂದಿನ ಚರ್ಚೆಯಲ್ಲಿ ನಿಜವಾದ ಶ್ರೀಮಂತರು ಟ್ಯಾಕ್ಸ್ ಅನ್ನೋ ದೊಡ್ಡ ಖರ್ಚಿನಿಂದ ಹೇಗೆ ತಪ್ಪಿಸಿಕೊಡ್ತಾರೆ ಮತ್ತು ತಮ್ಮ ಸಂಪತ್ತನ್ನ ಮಲ್ಟಿಪ್ಲೈ ಮಾಡೋಕೆ ಕಾರ್ಪೊರೇಷನ್ಗಳ ಪವರನ್ನು ಹೇಗೆ ಬಳಸ್ತಾರೆ ಅನ್ನೋದರ ಬಗ್ಗೆ ಮಾತಾಡೋಣ. ತಪ್ಪದೇ ನೋಡಿ.